ಬೆಂಗಳೂರಿನ 5 ಸ್ಟಾರ್ ಹೋಟೆಲ್ಗಳಲ್ಲಿ ಕೊಳೆತ ಆಹಾರದ್ದೇ ದರ್ಬಾರ್. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ದಾಳಿ ಮಾಡಿದೆ. ಪ್ರತಿಷ್ಠಿತ 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ಗಳ ಅಸಲಿಯತ್ತು ಬಯಲಾಗಿದೆ. ನಿನ್ನೆ ಬೆಂಗಳೂರಿನ 26 ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆಯಿಂದ ದಾಳಿ ಮಾಡಲಾಗಿತ್ತು. ದುಬಾರಿ ದರದಲ್ಲಿ ಆಹಾರ ನೀಡೋ ಹೋಟೆಲ್ಗಳ ಅಸಲಿಯತ್ತು ಏನು ಅನ್ನೋದು ಈ ದಾಳಿ ವೇಳೆ ಬಯಲಾಗಿದೆ. ಇಂದು ಹಲವು ಹೋಟೆಲ್ಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ಮುಂದುವರೆಸಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ಗಳ ಅಸಲಿಯತ್ತು ಬಯಲಾಗಿದೆ. ಕೊಳೆತ ಮಾಂಸ, ತರಕಾರಿಗಳನ್ನ ದುಬಾರಿ ಬೆಲೆಗೆ ಗ್ರಾಹಕರಿಗೆ ನೀಡ್ತಾ ಇರೋದು ದಾಳಿ ವೇಳೆ ಪತ್ತೆಯಾಗಿದೆ. ಯಾವುದೋ ಸಣ್ಣ ಪುಟ್ಟ ಹೋಟೆಲ್ ಅಲ್ಲ, 3 ಸ್ಟಾರ್ ಮತ್ತು 5 ಸ್ಟಾರ್ ಹೋಟೆಲ್ ದುಬಾರಿ ಬೆಲೆಗೆ ಆಹಾರವನ್ನ ನೀಡ್ತಾರೆ. ಆದರೆ ಇವರು ಗ್ರಾಹಕರಿಗೆ ಕೊಡ್ತಾ ಇದ್ದಂತಹ ಆಹಾರದ ಅಸಲಿಯತ್ತು ದಾಳಿ ವೇಳೆ ಗೊತ್ತಾಗಿದೆ. ಕೊಳೆತಿರುವಂತಹ ಆಹಾರವನ್ನ ಗ್ರಾಹಕರಿಗೆ ನೀಡ್ತಾರೆ ಅಂತಂದ್ರೆ ಇವರಿಗೆ ಹೇಳೋರಿಲ್ವಾ, ಕೇಳೋರಿಲ್ವಾ ಅನ್ನೋ ಪ್ರಶ್ನೆ. ಸದ್ಯ ದಾಳಿ ವೇಳೆ ಎಷ್ಟು ತಿಂಗಳ ಹಿಂದಿನ ಮಾಂಸ, ತರಕಾರಿಯನ್ನ ನೀಡಲಾಗ್ತಿತ್ತು ಅನ್ನೋದು ಗೊತ್ತಾಗಿದೆ. 26 ಪ್ರತಿಷ್ಠಿತ ಹೋಟೆಲ್ಗಳ ಬಣ್ಣ ಬಯಲಾಗಿದೆ. ಕೊಳೆತ ಚಿಕನ್, ಮಟನ್, ಕೊಳೆತ ತರಕಾರಿಯನ್ನ ಕೂಡ ಬಿಸಿ ಮಾಡಿ ಹೊಟ್ಟೆ ಹಸಿ ಅಂತ ಹೋದಂತವರಿಗೆ ಸರ್ವ್ ಮಾಡಿರೋದು ಗೊತ್ತಾಗಿದೆ. 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಅಸಲಿಯತ್ತಿದು. ಪ್ರತಿಷ್ಠಿತ ಲಲಿತ್ ಅಶೋಕ್ ಹೋಟೆಲ್ನಲ್ಲಿ 76 ಕೆಜಿ ಕೊಳೆತ ಮಾಂಸ ಪತ್ತೆಯಾಗಿದೆ. 200 ಕೆಜಿ ಕೊಳೆತ ತರಕಾರಿ, ಅವಧಿ ಮೀರಿದ 32 ಲೀಟರ್ ಹಾಲು ಸಿಕ್ಕಿದೆ. ಪ್ರತಿಷ್ಠಿತ ಶಾಂಗ್ರಿಲಾ ಹೋಟೆಲ್ನಲ್ಲೂ 15 ಕೆಜಿ ಕೊಳೆತ ಮಾಂಸ ಪತ್ತೆಯಾಗಿದೆ. 4 ಸೀಸನ್ನಲ್ಲಿ 19 ಕೆಜಿ, ತಾಜ್ ವಿಹಾಂತರದಲ್ಲಿ 75 ಕೆಜಿ ಕೊಳೆತ ಮಾಂಸ ಸಿಕ್ಕಿದೆ. ರಾಡಿಸನ್ ಬ್ಲೂ ಹೋಟೆಲ್ನಲ್ಲೂ ಕೂಡ 78 ಕೆಜಿ ಕೊಳೆತ ಮಾಂಸ, ಮೀನು ಕೂಡ ಸಿಕ್ಕಿದೆ. ಏಟ್ರಿಯಾದಲ್ಲಿ 105 ಕೆಜಿ, ತಾಜ್ ಹೋಟೆಲ್ನಲ್ಲಿ 72 ಕೆಜಿ ಕೊಳೆತ ಮಾಂಸ ಪತ್ತೆಯಾಗಿದೆ. ಈಗ ಹೇಳಿದ ಹೋಟೆಲ್ ಲಿಸ್ಟ್ಗಳೇನಿದೆ ಇದೆಲ್ಲ ದುಬಾರಿ ಊಟಕ್ಕೆ ಒಂದು ಹೈಜೀನ್ ಇರುವಂತಹ ಹೋಟೆಲ್ಗಳಿದು. ಇಂತಹ ಹೋಟೆಲ್ಗಳಲ್ಲೇ ಕೆಜಿ ಕೊಳೆತ ಮಾಂಸ ಪತ್ತೆಯಾಗಿದೆ. ಲಲಿತ್ ಅಶೋಕ್ ಹೋಟೆಲ್ನಲ್ಲಿ 76 ಕೆಜಿ ಮಟನ್, 200 ಕೆಜಿ ತರಕಾರಿ, 32 ಲೀಟರ್ ಹಾಲು. ಇತ ಶಾಂಗ್ರಿಲಾ ಹೋಟೆಲ್ನಲ್ಲಿ 15 ಕೆಜಿ ಮಟನ್, 4 ಸೀಸನ್ ಹೋಟೆಲ್ನಲ್ಲಿ 19 ಕೆಜಿ ಮಟನ್ ಸಿಕ್ಕಿದೆ. ಏನ್ ಚೆನ್ನಾಗಿರೋ ಮಟನ್ ಅಲ್ಲ, ಕೊಳೆತಿರುವಂತಹ ಮಟನ್. ತಾಜ್ ವಿವಾಂತ ಹೋಟೆಲ್ನಲ್ಲಿ 75 ಕೆಜಿ ಮೀನು ಮಾಂಸ ಸಿಕ್ಕಿದೆ. ರಾಡಿಸನ್ ಬ್ಲೂ ಹೋಟೆಲ್ನಲ್ಲೂ 50 ಕೆಜಿ ಚಿಕನ್, 25 ಕೆಜಿ ಮಟನ್. ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ 23 ಮೀನು, 7 ಕೆಜಿ ತರಕಾರಿ ಸಿಕ್ಕಿದೆ. ಇತ ಏಟ್ರಿಯಾ ಹೋಟೆಲ್ನಲ್ಲಿ 105 ಕೆಜಿ ಅವಧಿ ಮೀರಿದ ಆಹಾರ ಕೂಡ ಸಿಕ್ಕಿದೆ. ತಾಜ್ ಹೋಟೆಲ್ನಲ್ಲಿ 72 ಕೆಜಿ ಮಾಂಸ ಸಿಕ್ಕಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಕೊಳೆತ ಚಿಕನ್ಗಳು ಯಾವ ಪರಿ ಇತ್ತು ಅಂತ. ಕೆಜಿ ಚಿಕನ್ 500 ರಿಂದ 600 ರೂಪಾಯಿ ಕೊಟ್ರೆ ಒಂದು ಚಿಲ್ಲಿ ಚಿಕನ್ನೋ, ಪೆಪ್ಪರ್ ಚಿಕನ್ನೋ ಅಂತ ಹೇಳಿ ಕೊಡ್ತಾರೆ. ಅದರಲ್ಲಿ ಬರುವಂತಹ ಕ್ವಾಂಟಿಟಿ ಒಂದು 100 ರಿಂದ 120 ಗ್ರಾಮ್ ಇರುತ್ತೆ. 75 ಕೆಜಿ ಕೊಳೆತ ಮಾಂಸ ಸಿಗುತ್ತೆ ಅಂದ್ರೆ ಇದು ಇನ್ನು ಎಷ್ಟು ದಿನಗಳ ಮಟ್ಟಿಗೆ ಇದನ್ನ ಸ್ಟೋರೇಜ್ ಮಾಡಿದ್ರು ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಒಂದು ಹೋಟೆಲ್ ಅಲ್ಲಿ 75 ಕೆಜಿ ಸಿಕ್ಕಿದೆ ಅಂದ್ರೆ ಈ ಪ್ರತಿಷ್ಠಿತ ಹೋಟೆಲ್ಗಳ ಅಸಲಿಯತ್ತೆ ಇದಲ್ವಾ? ಫ್ರೋಸನ್ ಫುಡ್ ಅನ್ನ ಬಿಸಿ ಮಾಡೋದು, ಅವರಿಗೆ ಇಷ್ಟ ಬಂದಷ್ಟು ಬಿಲ್ ಹಾಕೋದು, GST ಅಂತ ಹೇಳಿ ವಸೂಲಿ ಮಾಡೋದು, ಬಾರ್ಗೇನ್ ಮಾಡೋದಕ್ಕಂತೂ ಚಾನ್ಸ್ ಇಲ್ಲ. ಯಾಕಂದ್ರೆ ಇದೆಲ್ಲ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳು. ಅವ್ರು ಕೇಳಿದಷ್ಟು ದುಡ್ಡನ್ನ ಕೊಟ್ಟು ಬರ್ತೀವಿ, ತಿಂದು ಬರ್ತೀವಿ. ಆರೋಗ್ಯ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಕೆಜಿ ಗಟ್ಟಲೆ ಕೊಳೆತ ಚಿಕನ್, ಮಟನ್, ಫಿಶ್ ಹಾಗೂ ತರಕಾರಿ ಕೂಡ, ಕೊಳೆತಿರುವಂತಹ ತರಕಾರಿಯನ್ನು ಕೂಡ ಕೊಡ್ತಾರೆ ಅಂದ್ರೆ ಇವರ ಧೈರ್ಯವನ್ನ ಮೆಚ್ಚಲೇಬೇಕು. ದುಬಾರಿ ಬೆಲೆಗೆ ಕೊಳೆತ ಆಹಾರವನ್ನ ಇಷ್ಟು ದಿನ ನೀಡಲಾಗ್ತಾ ಇತ್ತು. ಎಲ್ಲ ಪ್ರತಿಷ್ಠಿತ ಹೋಟೆಲ್ಗಳೇ, 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳು. ಇಂತಹ ಹೋಟೆಲ್ಗಳಲ್ಲಿ ಟ್ರೀಟ್ ಕೇಳಿದ್ರೆ
ಸ್ಯಾಲ್ರಿ ಆಗ್ಲಿ ಆಮೇಲೆ ಕೊಡಿಸ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಅಂದ್ರೆ ಅಷ್ಟು ದುಬಾರಿ ಇರುತ್ತೆ ಅಂತ. ಅಷ್ಟು ದುಬಾರಿ ಬೆಲೆಯ ಆಹಾರಕ್ಕೆ ಇಂಥದೊಂದು ಅಸಲಿಯತ್ತು ಬಯಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.